ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಹೆಣ್ಣ ಉರಿಸಿದ ಮನೆ ಹೆಗ್ಗಂಬ ಉರಿದೀತು. ಅಕ್ಕ ಅಕ್ಕ ಕೇಳಿದೆ ಅಕ್ಕ ಸುದ್ದಿ? ಏನು ರಾಮು, ಯಾಕಿಷ್ಟು ಗಾಬರಿ? ಏನ್ ಸುದ್ದಿ? ಯಾರಿಗೇನಾಯ್ತು? ಅಕ್ಕ ಅಕ್ಕ ನೀನು ಗಾಬರಿ ಮಾಡ್ಕೋಬೇಡಕ್ಕ, ಸ್ವಲ್ಪ ಸಮಾಧಾನವಾಗಿ ಕೇಳು. ಆಯ್ತಪ್ಪ, ಏನು ಸುದ್ದಿ? ಅಕ್ಕ, ನಮ್ಮ ಮನೆ ಹಿಂದಿನ ರಸ್ತೆನಲ್ಲಿ ಅದೇ ನಿನ್ನ ಫ್ರೆಂಡ್ ಇದಾರಲ್ಲಕ್ಕ, ಅದೇ ಸಮಾಜದ ಫ್ರೆಂಡ್ ಅಕ್ಕಣಕ್ಕ. ಗೊತ್ತಾಯ್ತು, ಹೇಳು, ಗೊತ್ತಾಯ್ತು. ಏನಾಯ್ತು ಅವ್ರಿಗೆ? ಅವ್ರಿಗೇನು ಆಗಿಲ್ಲಕ್ಕ. ಅವ್ರಿಗೆ ಒಬ್ಳು ಮಗಳಿದ್ಲಲ್ವಾ? ಒಬ್ಳೆ ಮಗಳು. ತುಂಬ ಚೆನ್ನಾಗಿದ್ದಾಳೆ, ತುಂಬ ಜಾಣೆ ಕಣು, ತುಂಬ ಓದಿದ್ದಾಳೆ. ಮತ್ತೆ ಈಗೊಂದು ವರ್ಷದಲ್ಲಿ ಅವಳು ಮದುವೆನೂ ಆಯ್ತಲ್ಲ. ಅಕ್ಕ, ಮದುವೆ ಆಗಿದ್ದೆ ನೋಡು, ಆ ಹುಡುಗಿಗೆ ಬಂತು ಕೆಟ್ಟಪಾಡು. ಅಯ್ಯೋ, ಅದ್ಯಾಕೋ ರಾಮು, ಏನಾಯ್ತಂತೆ? ತುಂಬ ಶ್ರೀಮಂತರ ಮನೆ ಕಡೆ ಸಂಬಂಧ ನೋಡಿ ಕೊಟ್ಟಿದ್ರು ಕಣೋ. ನನ್ನ ಫ್ರೆಂಡು ಅದನ್ನೇ ಹೇಳ್ತಾ ಇದ್ರು, ಮನೆ ಹಾಗಿದೆ ಹೀಗಿದೆ ಅಂತೆಲ್ಲ. ಅಕ್ಕ, ಮನೇಲಿರೋರು ಶ್ರೀಮಂತರಾಗಿದ್ರೇನಕ್ಕ, ಅವರ ಮನಸ್ಸುಗಳು ಶ್ರೀಮಂತವಾಗಿಲ್ವಲ್ಲ? ಅಯ್ಯೋ, ಏನಾಯ್ತೀಗ? ಸ್ವಲ್ಪ ವಿವರವಾಗಿ ಹೇಳ್ಬಾರ್ದಾ? ಅಕ್ಕ, ಹುಡುಗಿಗೆ ವರದಕ್ಷಿಣೆ ಕಾಟ ಕೊಟ್ಟು ಕೊಟ್ಟು ಆ ಕಾಟ ತಡಿಲಾರ್ದಲೆ ಅವಳು ಆತ್ಮಹತ್ಯೆ ಮಾಡ್ಕೊಂಬಿಟ್ಲಂತಕ್ಕ. ಅಯ್ಯೋಯ್ಯೋ, ಛೇ, ಎಂಥ ಕೆಲಸ ಆಯ್ತಲ್ಲೋ ರಾಮು. ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಮನಸ್ಸಿನೋಳು ಅಲ್ವಲ್ಲ. ತುಂಬ ಧೈರ್ಯಸ್ಥೆ ಕಣೋ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು. ಏನು ಕತೆ? ನನಗೇನೋ ಇದರಲ್ಲಿ ಮೋಸ ನಡೆದಿದೆ ಅಂತ ಅನ್ಸುತ್ತಪ್ಪ. ಕರೆಕ್ಟಾಗಿ ಹೇಳಿದ್ಯಕ್ಕ. ಗಂಡ ಅತ್ತೆ ಮಾವ ಎಲ್ಲ ಸೇರಿ ವರದಕ್ಷಿಣೆ ತರಲಿಲ್ಲ ಅಂತ ಹುಡುಗಿನ ಸೀಮೆ ಎಣ್ಣೆ ಹಾಕಿ ಸುಟ್ಬಿಟ್ರಂತಕ್ಕ. ಅಯ್ಯೋ, ಮತ್ತೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೆಲ್ಲ ಪ್ರಕರಣ ತಿರುಚಿ ಹಾಕೋ ನಾಟಕ ಮಾಡ್ತಿದಾರಂತೆ. ಛೇ 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 ಛೇ, ಎಂಥ ಅನ್ಯಾಯ ಆಯ್ತಪ್ಪ. ಆದರೆ ರಾಮು, ಅವರು ಏನೇ ನಾಟಕ ಮಾಡಲಿ ಶಿಕ್ಷೆ ಅನುಭವಿಸೇ ತೀರ್ತಾರೆ ನೋಡು. ಮತ್ತು ಅಂಥವ್ರ ಹೇಯ ಕೃತ್ಯನ ಯಾರೂ ಕ್ಷಮಿಸಲ್ಲ. ಮತ್ತು ಅವರು ತುಂಬ ಸಂಕಟ ಪಡ್ತಾರೆ, ಅದಂತೂ ಖಂಡಿತ. ಹೆಣ್ಣನ್ನು ಉರಿಸಿದ ಮನೆ ಹೆಗ್ಗಂಬ ಉರಿದಿತ್ತು ಅನ್ನೋ ಹಾಗೆ. ಏನಕ್ಕ ಅದು? ಹೆಣ್ಣ ಉರಿಸಿದ ಮನೆ? ನಾನು ಕೇಳೇ ಇರಲಿಲ್ಲ ಈ ಗಾದೆ. ಹೆಣ್ಣನ್ನು ಉರಿಸಿದ ಮನೆ ಹೆಗ್ಗಂಬ ಉರಿದಿತ್ತು ಅಂತ ಒಂಥರ ಎಚ್ಚರಿಕೆ ಗಾದೆ. ಅಕ್ಕ, ಏನಕ್ಕ ಈ ಗಾದೆಯ ಅಂತರಂಗ ಬಹಿರಂಗದ ಅರ್ಥ ಎಲ್ಲ ಹೇಳಕ್ಕ ಪ್ಲೀಸ್. ಆಯ್ತು ರಾಮ. ಹೆಣ್ಣನ್ನು ಉರಿಸಿದ ಮನೆ ಹೆಗ್ಗಂಬ ಉರಿದಿತು ಅನ್ನೋದು ಒಂದು ಅರ್ಥಗರ್ಭಿತವಾದ ಕಥೆ. ಇದರ ಹಿಂದೆ ಇರುವಂಥ ಗಾದೆ ಕಣೋ, ಒಂದು ಘಟನೆನೇ ಇದೆ ಇದ್ರ ಹಿಂದೆ ಅಂತ ಹೇಳ್ಬೋದು. ಏನಕ್ಕ ಕಥೆ ಅದು? ಒಂದಾನೊಂದು ಕಾಲದಲ್ಲಿ ಒಬ್ಬರ ಮನೇಲಿ ಒಂದು ಹೆಣ್ಣು ಮಗು ಹುಟ್ಟಿದಂತೆ. ಅದರ ತಂದೆ ಆ ಮಗುವಿನ ಜಾತಕ ಬರ್ಸಕ್ಕೆ ಅಂತ ಹೊರಡ್ತಾನಂತೆ. ಆಗ ಆ ಜಾತಕ ಬರೆಯೋ ಜ್ಯೋತಿಷಿ ಏನು ಹೇಳ್ತಾನಂತೆ, ಈ ಮಗು ಮುಂದೆ ದೊಡ್ಡೋಳಾದ್ಮೇಲೆ ನಿನ್ನ ಜಾತಿ ಅಲ್ಲದವರ ಅನ್ಯ ಜಾತಿಯವನನ್ನು ಮದುವೆ ಆಗ್ತಾಳೆ ಅಂತ. ಅದಕ್ಕೆ ಬೇಸರ ಆಗ್ಬಿಡುತ್ತಂತ ತಂದೆಗೆ. ಈ ಮಗು ತನ್ನ ಮನೇಲಿ ಇದ್ರೆ ತಾನೇ ಈ ಸಮಸ್ಯೆ ಮುಂದೆ ಬರೋದು ಅಂದ್ಬಿಟ್ಟು ಆ ಮಗುನ ತನಗೆ ಬೇಡವೇ ಬೇಡ ಅಂತ ಒಂದು ಬುಟ್ಟಿಲಿಟ್ಟು ನದಿಲಿ ಬಿಟ್ಬಿಡ್ತಾನಂತೆ. ಅದು ತೇಲ್ಕೊಂಡು ಹೋಗಿ ಒಬ್ಬ ಮೀನುಗಾರ ದಂಪತಿಗಳ ಕೈಗೆ ಸಿಕ್ಕುತ್ತಂತೆ. ಅವರು ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತಾವೇ ಸಾಕೊಂಡು ಅದು ದೊಡ್ಡದಾದ್ಮೇಲೆ ಅದಕ್ಕೆ ತಮ್ಮ ಪಂಗಡದವ್ರಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಸರಿ, ಹೀಗೆ ಇರಬೇಕಾದ್ರೆ ಆ ಹುಡುಗಿ ನಿಜವಾದ ತಂದೆ ಮನೆಗೆ ಒಂದ್ಸಲ ತುಂಬ ಸಂಕಷ್ಟಗಳು ಒದಗಿ ಬರುತ್ತಂತೆ. ಯಾರೋ ಬೆಂಕಿ ಹಚ್ಚಿಬಿಡ್ತಾರಂತೆ ಮನೆಗೇನೆ. ಸರಿ, ಮನೆಯೆಲ್ಲ ಹಚ್ಕೊಂಡು ಉರಿತಾ ಇರುತ್ತಂತೆ. ಆಗೆಲ್ಲ ಹುಲ್ಲಿನ ಮನೆ ಇತ್ಯಾದಿಗಳು ಇರ್ತಾ ಇತ್ತಲ್ಲ. ಸರಿ, ಎಷ್ಟು ನೀರು ಹಾಕಿದ್ರು ಆರ್ಲಿಲ್ವಂತೆ. ಆಗ ಆ ಜ್ಯೋತಿಷಿ ಬಂದು ಹೇಳ್ತಾನಂತೆ, ಮನೆ ಹೆಣ್ಮಗಳು ಬಂದು ನೀರು ಹಾಕಿದ್ರೆ ಆರುತ್ತೆ ಅಂತ. ಸರಿ, ಕೊನೆಗೆ ಇವನು ಏನು ಮಾಡೋದು? ಮನೇಲಿ ಹೆಣ್ಮಗಳು ಇಲ್ವಲ್ಲ. ಊರಿನ ಹೆಣ್ಮಕ್ಳನ್ನೆಲ್ಲ ಕರೆಸ್ತಾನಂತೆ. ಎಲ್ಲರೂ ಬಂದು ನೀರು ಹಾಕ್ತಾರಂತೆ, ಆದರೂ ಬೆಂಕಿ ಆರೋದಿಲ್ವಂತೆ. ಕೊನೆಗೆ ಆ ಊರಲ್ಲಿ ಇರ್ತಾಳಲ್ಲ ಈ ಹುಡುಗಿ, ಇವಳನ್ನು ಹೋಗಿ ನೀರು ಹಾಕ್ತಾಳಂತೆ. ಇವಳು ಹಾಕಿದ ಕೂಡಲೇ ಎಲ್ಲ ಬೆಂಕಿ ತಣ್ಣಗಾಗೋಗುತ್ತಂತೆ. ಆಗ ಅವಳ ಮುಖಲಕ್ಷಣ ನೋಡಿ ತಂದೆಗೆ ಏನೋ ಅನುಮಾನ ಬರುತ್ತಂತೆ.
ತಕ್ಷಣ ಆ ಮೀನುಗಾರ ದಂಪತಿಗಳನ್ನು ಹೋಗಿ ವಿವರ ಎಲ್ಲ ವಿಚಾರಿಸ್ತಾನಂತೆ. ಆಗ ಬುಟ್ಟಿಲಿ ಸಿಕ್ಕಿದ ಕಥೆ ಎಲ್ಲ ಅವ್ರು ಹೇಳ್ತಾರಂತೆ. ತನ್ನ ತಪ್ಪಿನ ಅರಿವಾಗುತ್ತಂತೆ. ಆ ಮಗಳನ್ನ ಕ್ಷಮೆ ಕೇಳ್ತಾನಂತೆ ಕಣೋ. ಆಗ ಅವನು ತನ್ನ ತಪ್ಪಿನ ಅರಿವಾಗಿ ಹೆಣ್ಣನ್ನ ಸಂಕಟ ಪಡಿಸಿದ್ರೆ ಅಂಥವ್ರ ಮನೆಗೆ ತೊಂದರೆ ಆಗೋದು ಖಂಡಿತ ಅನ್ನೋ ನಿರ್ಧಾರಕ್ಕೆ ಬಂದಿರಬೇಕು ಅಲ್ವೇನಕ್ಕ? ಮತ್ತೆ ಅವನ ಪರಿಸ್ಥಿತಿ ನೋಡಿ ಜನರ ಬಾಯಿಂದ ಬಾಯಿಗೆ ಅವನ ಸಂಕಟದ ಪರಿಣಾಮ ಗಾದೆ ರೂಪದಲ್ಲಿ ಬಂದಿರಬೇಕು. ಹೆಣ್ಣು ಉರಿಸಿದ ಮನೆ ಹೆಗ್ಗಂಬ ಉರಿದೀತು ಅನ್ನೋ ಎಚ್ಚರಿಕೆ ಗಾದೆ ಗದ್ದಿಗೆ ಏರಿರಬೇಕು. ಅಕ್ಕ, ಈ ಗಾದೆ ಆ ಸಂಕಷ್ಟದ ಕಥೆಯ ಹಿನ್ನೆಲೆಯಲ್ಲಿ ರೂಪುಗೊಂಡಿದ್ರು ಇಂದಿಗೂ ಅದರ ಸತ್ಯದ ಬೆಳಕು ಎಷ್ಟಿದೆ ಅಲ್ವಾ? ಸರಿಯಾಗಿ ಹೇಳಿದೆ ರಾಮು. ನಮ್ಮದು ಎಷ್ಟೋ ಮುಂದುವರೆದ ಸಮಾಜ, ವಿದ್ಯಾವಂತರಿರೋ ಸಮಾಜ, ಸುಸಂಸ್ಕೃತರಿರೋ ಸಮಾಜ ಅಂತೆಲ್ಲ ನಾವು ಅಂದ್ಕೊಂಡ್ರು ಇಂದು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಯೋದು ನಿಂತೇ ಇಲ್ವಲ್ಲ. ವರದಕ್ಷಿಣೆ ಕಾಟಕ್ಕೆ ಬಲಿಯಾಗಿ ಗೃಹಿಣಿ ಆತ್ಮಹತ್ಯೆ, ಕೊಲೆ ಅನ್ನೋದನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೇ ಇರ್ತೀವಿ, ಕೇಳ್ತಾ ಇರ್ತೀವಿ, ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ. ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರೂ ಇದರಲ್ಲಿ ಭಾಗಿಗಳಾಗಿರೋದು ದುಃಖದ ಸಂಗತಿಪ್ಪ. ಅದಕ್ಕೆ ಕಣೋ ಹಿಂದೆ ಹಿರಿಯರು ಹೇಳ್ತಾ ಇದ್ದಿದ್ದು, ಹೆಣ್ಮಕ್ಳ ಕಣ್ಣಲ್ಲಿ ನೀರು ಬರೆಸ್ಬಾರ್ದು, ಅವರು ತೊಂದರೆ ಪಟ್ಕೊಂಡ್ರೆ ಮನೆ ಉದ್ಧಾರ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಕೇಳಿಲ್ವಾ ನೀನು? ಮತ್ತೆ ಅಕ್ಕ, ಈ ವರದಕ್ಷಿಣೆ ನಿಷೇಧ ಕಾನೂನು ಜಾರಿಗೆ ಬಂದಿದೆ, ಅದರಡಿ ಶಿಕ್ಷೆ ಆಗುತ್ತೆ ತಪ್ಪಿತಸ್ಥರಿಗೆ, ಎಲ್ಲ ಸರಿ. ಆದರೆ ಹೋದ ಜೀವ ಮತ್ತೆ ಬರೋದಿಲ್ಲ ಅಲ್ವಾ? ಅದೊಂದು ದೊಡ್ಡ ನಷ್ಟ. ಇನ್ನೊಂದು ಥರ ಘಟನೆಗಳು ಕೂಡ ನಮ್ಮ ಸಮಾಜದಲ್ಲಿ ನಡೆಯುತ್ತಲ್ವೇನಕ್ಕ? ಮದುವೆ ಆದ ಕೆಲವು ಹೆಂಗಸರು ವರದಕ್ಷಿಣೆ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಗಂಡ ಅತ್ತೆ ಮನೆಯವರನ್ನ ಜೈಲಿಗೆ ಕಳಿಸೋದು, ಹಿಂಸಿಸೋದು ಎಲ್ಲ ಮಾಡ್ತಾ ಇರ್ತಾರಲ್ವಾ? ನೀನು ಹೇಳಿದ ಖಂಡಿತ ನಿಜ ರಾಮು. ಆದರೆ ಶೇಕಡಾವಾರು ತಗೊಂಡ್ರೆ ಹೆಣ್ಣಿನ ಮೇಲೆ ದೌರ್ಜನ್ಯನೇ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದಪ್ಪ ನಮ್ಮ ಸಮಾಜದಲ್ಲಿ. ಒಟ್ಟಿನಲ್ಲಿ ಯಾರೂ ಯಾವುದೇ ಕಾನೂನನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬಾರ್ದು. ಅಂಥವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅಲ್ವೇನಕ್ಕ? ಇದೆಲ್ಲ ಯೋಚಿಸಿದಾಗ ಇಂದಿನ ಕಾಲದಲ್ಲಿ ಹೆಣ್ಣು ಗಂಡು ಮತ್ತೆ ಎಲ್ಲರೂ ಕೂಡ ಶೋಷಣೆಯಲ್ಲಿ ಭಾಗಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಹೆಣ್ಣನ್ನ ಗಂಡು ಶೋಷಿಸೋದು, ಗಂಡನ್ನ ಹೆಣ್ಣು ಶೋಷಿಸೋದು, ಹೆಣ್ಣನ್ನು ಹೆಣ್ಣೇ ಶೋಷಿಸೋದು, ಗಂಡನ್ನ ಗಂಡೇ ಶೋಷಿಸೋದು ಎಲ್ಲ ಕಂಡು ಬರ್ತಿರುತ್ತೆ ಕಣೋ. ಹೀಗಾಗಿ ನಮ್ಮ ಈ ಗಾದೆ ಹೆಣ್ಣನ್ನು ಉರಿಸಿದ ಮನೆ ಹೆಗ್ಗಂಬ ಉರಿದೀತು ಅನ್ನೋದನ್ನ ಹೆಣ್ಣು ಗಂಡೆಂಬ ಭೇದ ಇಲ್ಲದೆ ಯಾರನ್ನೇ ಉರಿಸಿದ ಮನೆ ಹೆಗ್ಗಂಬ ಉರಿದೀತು ಅಂತ ಸ್ವಲ್ಪ ಬದಲಾಯಿಸ್ಕೊಳ್ಬೋದು ಅಂತ ಅನ್ಸುತ್ತಪ್ಪ. ಸರಿಯಾಗಿ ಹೇಳ್ದೆ ಕಣಕ್ಕ. ಮತ್ತೆ ಆಗಲೇ 8 ಗಂಟೆ ಆಗ್ತಿದೆ. ನಾವು ಬೇರೆ ನಿನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಲ್ವಾ? ಬೇಗ ಬೇಗ ರೆಡಿ ಆಗಕ್ಕ. ಮತ್ತೆ ಶಿಕ್ಷೆ ಆಗಬೇಕಾದವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸೋದ್ರ ಕಡೆ ನಾವು ನಿನ್ನ ಫ್ರೆಂಡ್ಗೆ ಸಹಾಯನೂ ಮಾಡೋಣವಾ? ರಾಮು, ಖಂಡಿತ. ಮತ್ತೆ ನಿನ್ನ ಅಕ್ಕ ಅಡ್ವೊಕೇಟು ಅನ್ನೋದನ್ನ ಮರ್ತ್ಬಿಟ್ಟಿಯೇನೋ. ನಾನು ತಪ್ಪಿತಸ್ಥರನ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊ. ಗೊತ್ತು, ಚೆನ್ನಾಗಿ ಗೊತ್ತು ಕಣಕ್ಕ. ನಾನಂತೂ ಯಾವ ತಪ್ಪು ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ಆಯ್ತಪ್ಪ, ಕಾದು ನೋಡೋಣಂತೆ. ಈಗ ಬೇಗ ಬೇಗ ಹೊರಡು. ನಡಿಯಕ್ಕ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.